ಗಾನಸುದೇ ಬಾಳಿನ ರಸಮಯ ಸಮಯವಿದೆ 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 ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಮೀಪಿಸುತ್ತಿರುವುದು. ಮೊದಲು ಶ್ರೀಕೃಷ್ಣನನ್ನು ಕಂಡು ನೀವು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದೆನು. ಏನು, ನಿಮಗೂ ಪಾಂಡವರಿಗೂ ಯುದ್ಧವೇ? ಹೌದು ಗುರುದೇವ. ಸರಿ ಸರಿ ನಿನ್ನಯ ಘನ ಸಾಹಸದ ಹರ್ಷ ಅರುಣವನಾಂತೆ. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರ್ಯಕ್ಕೆ ನಾ ಹರ್ಷವನಾಂತೆ. ಸಾಹಸದ ಪರಿಕಾರ್ಯಕನ ಹರ್ಷವನಾಂತೆ. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದೇ ಚೆನ್ನಾಗಿದೆ. ಆದರೆ ಕೃಷ್ಣನೇ ಬೇರೆ, ನಾವೇ ಬೇರೆ ಆಗಿದ್ದೇವೆ. ಅಸಂಗತವಾಯಿತಲ್ಲ ದುರ್ಯೋಧನ? ಗುರುದೇವ, ನೀವೇನು ಹೇಳಿದಂತೆ ನಾನು ರಹಸ್ಯವಾಗಿ ಅಲ್ಲಿಗೆ ಹೋದೆನು. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಅರ್ಜುನನು ಕೃಷ್ಣನನ್ನು ಅಪೇಕ್ಷಿಸಿದನು, ನಾನು ನಿಮ್ಮನ್ನು ಯಾವ ಚೈನಿ ಸೈನ್ಯವನ್ನು ಅಪೇಕ್ಷಿಸಿದನು. ನೀವು ಹಲವಾಯುಧವನ್ನು ಹಿಡಿದು ನಮ್ಮ ಪರವಾಗಿ ನಿಂತರೆ ನಿಮ್ಮನ್ನು ಜಯಿಸತಕ್ಕ ವೀರರು ಯಾರಿರುವುದು ದೇವ? ಹೌದು ಸರಿ ದುರ್ಯೋಧನ. ಆದರೆ ಕೃಷ್ಣನು ಯಾರ ಪರವಾಗಿಯೂ ಆಯುಧವನ್ನು ಹಿಡಿದು ಹೋರಾಡುವುದಿಲ್ಲ ಎಂಬ ಮಾತನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಆ ಮಾತನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆ. ಆದರೆ ನಿನಗೆ ಜಯವು ಖಂಡಿತವೆಂದಿವೆ. ಮಾತ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊಂಡು ಸೈನ್ಯ ಸಮಯದ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ನಿನಗೆ ಜಯವಾಗಲಿ. ಹೋಗುವ ದುರ್ಯೋಧನ. ಹಾಗೇ ಆಗಲಿ ಗುರುದೇವ, ನಾನಿಂದ ಬರುತ್ತೇನೆ.
ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ಮನಸ್ಥೈರ್ಯ ಕಳೆದುಕೊಳ್ಳುತ್ತಿರುವೆ? ನಿನ್ನ ದುಃಖದ ದಿನಗಳು ದೂರವಾಗುವ ಕಾಲ ಸಮೀಪಿಸುತ್ತಿರುವುದು. ನೀನಿನ್ನು ಶಾಂತಳಾಗು. ಶಾಂತಿ 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 ಎಂದು ಬಿಟ್ಟಿಲ್ಲವೇ ನಿಮ್ಮ ಹಿಮ್ಮತಗಳ ದರ್ಪದ ಬಳಿ ಕಿತ್ತೊಗೆಯಲು ದಿಟ್ಟತನದ ಅಟ್ಟಹಾಸವನ್ನು ಮೆಟ್ಟಿ ಮೆರೆಯಲು ಚೈರತನದ ಬಂದರದ್ದು ಚಂಡಾಡಲು ಅಡ್ಡಗಟ್ಟಿದವರ ಎದೆ ಬಗೆಯುವ ಬಾಹುಬಲ ಕಲಿಸಿರುವ ಗಂಡು ಬಲಿಗಳು ನಾವು. ಹೊಡೆತಟ್ಟಿ ದ್ರೌಪದಿಯನ್ನು ಎಳೆದು ತಂದವರ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರುವುದು ನೋಡಲೇಬೇಕು. ಪಡಾಕರು ಕೊಲವ ಕಡಿತಡಲೆತ್ತು ಪಡವೆಯಳು ಪಡಾಕರು ಕೊಲವ ಕಡಿತಿಡಲೆತ್ತು ದೃಢವಹಿಸಿದ್ದು ಪಡವೆಯಳು ಜನರ ಬಡಲ ಕಡಿತಿಡಲು ಬಿಡುಕೊಟ್ಟಿರುವ ನಾವಿನ ವಿಧನೆ ಜನರ ಬಡಲ ಕಡಿತಿಡಲು ಬಿಡುಕೊಟ್ಟಿರುವ ನಾವಿನ ವಿಧನೆ ಭಗಂತ ಕುರುಪರ ವಿದಾರಿಪೆ ಭಗಂತ ಕುರುಪರ ವಿದಾರಿಪೆ ಪಡಾಕರು ಅಡಿಗಡಿಗೂ ಅಡ್ಡಗಟ್ಟಿ ಆಳುತ್ತಿರುವ ಆ ಪುರುಷತ್ವತೆಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕೆ ಕಿಚ್ಚನ್ನು ಚುಚ್ಚುತ್ತವೆ. ಸರ್ಪಬಂಧನ, ವಿಷಪ್ರಾಸನ, ಹೊರಗಿನ ಮನೆಯ ಪ್ರಕರಣ, ಕಪಟ ಜೂತ, ಭೀಕರ ಕಾಡಿನ ವಾಸ ಇವೆಲ್ಲಕ್ಕೂ ಮಿಗಿಲಾಗಿ ಆ ಕುರು ರಾಜಸಭೆಯಲ್ಲಿ ದ್ರೌಪದಿಗಾದ ಅಪಮಾನ ಇವುಗಳು ನಿಮ್ಮ ಸ್ಮರಣೆಗೆ ಕಿಚ್ಚನ್ನತ್ತಿಸುತ್ತಿಲ್ಲವೇ? ಭೀಮಸೇನ, ನಿನ್ನ ಮನದಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿರುವನು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣನ ಆಗಮನವಾಗುವುದು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆಯಾ? ಹೇ ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನಗಳು. ಅಂದರೆ ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನನ್ನಿಂದ ಒಂದು ತುಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸೆನು. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಲೆಯೇ ಕಲುಷಿತೆಯಾದ ಭರತ ಮಾತೆಯ ಮಡಿಲಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಮಾಧವ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಕಾಳಗ ಗೈವುದು ಅಸಮತಯನಾಗೆ ಕಾಳಗ ಗೈವುದು ಅಸಮತಯನಾಗೆ ಗಾಳಿಸಬೇಡನ್ನ ಬೇಡುವೆ ದೇವ. ಗಾಳಿಸಬೇಡನ್ನ ಬೇಡುವೆ ದೇವ. ಕದನವು ಬೇಡವು ಕೇ ಓ ದೇವ, ಕದನವು ಬೇಡವು ಕೇ. ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ.
ಕದನವು ಬೇಡವು ಓ ದೇವ ಕದನವು ಬೇಡವು ಕೃಷ್ಣ, ನೀನು ನಮ್ಮ ಕಡೆಯ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡುತ್ತೇವ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ವಿಮತ ಕಟ್ಟಲಾಗಿ ಅಗ್ರಜನ ಕಟ್ಟು ಧರ್ಮದ ಕಟ್ಟು ನಮ್ಮದು ಬೃಹದಾಕಾರ ಕೋಟೆಯಲ್ಲಿ ಬಳಸಿ ನಿಂತಿದೆ. ಅದನ್ನು ಬೇಯಿಸಿ ಮುದ್ದು ಕೋಡವೆಂದರೆ ನಮ್ಮ ಈ 7 ಜನ್ಮವನ್ನು ಸುಡಬೇಕು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಆದಿಯಿಂದಲ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದ. ಆದಷ್ಟು ಬೇಗ ಅವುಗಳನ್ನು ಕಿತ್ತೊಗೆದು ಒಂದಗಲ ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಅಭಿಮಾನ ಪಟ್ಟು ನಮ್ಮನ್ನು ಮುಂಬರಿಯಲು ಬಿಡುತ್ತಿಲ್ಲ. ನಮ್ಮ 7 ಜನ್ಮವನ್ನು ಸುಡಬೇಕು. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದ್ರುಪದ ನರೇಂದ್ರ ನಂದಿನಿ, ಏಕಮ್ಮ ಖಿನ್ನರಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತ ತಾನೆ? ಅಣ್ಣ, ಮಾಡಿಕೊಂಡ ಮಡದಿಯ ಮಾನಾಪಮಾನಗಳ ಕಡೆಗೆ ಲವಲೇಶವೂ ಲಕ್ಷ್ಯವಿಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಸಮ್ಮತವನ್ನು ಧರ್ಮ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಅಣ್ಣ? ಅಂದು ತುಂಬಿದ ರಾಜಸಭೆಯಲ್ಲಿ ಮರೆತು ಬಿಟ್ಟೆಯಾ ಅಣ್ಣ? ಮರೆತೆಯಾ ಮುಕುಂದ ಮಹಿಮನ ಲಗದಿ ಮಾನಿನಿಯಾದೆನ್ನ ಮೊರೆಯಾಲಿಸಿ ಮೊರೆದುದ ಪತಿಗಳೇ ಇವರೆನ್ನ ಪಂಥ ಸಲಿಸರೇ ಪಾತಗೆ ಕುರುಕುಲವ ಹಣಗೈದು ಬಿಚ್ಚಿದ ಮುಡಿಯ ಕಟ್ಟುವಿದ ನಿರೀಕ್ಷಿಸೈ ಜಗದ ಅಪಹಾಸ್ಯವ ಸಹಿಸೆನಯ್ಯ ತನುವನೀಗುವುದೊಂದೇ ರಕ್ಷೆ ಮುಕುಂದ.
ಪ್ರತಿಜ್ಞೆಯನ್ನು ನೆರವೇರಿಸುವರೇ ಅಣ್ಣ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನ್ನು ಕೊಂದ ಪ್ರಚಂಡ ಭೀಮ, ನಿನಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿಟ್ಟು ಕೈಗೆ ಸೋಟನ್ನು ಹಿಡಿದುಕೋ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಇನ್ನು ಪಾರ್ಥ, ಪಲ್ಲುಗುಣ, ಕಿರೀಟಿ, ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ, ನಿನಗೇಕೆ ಬೇಕು ಈ ಗಾಂಡೀವಿ? ಇದನ್ನು ಬಿಸಿಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನರ್ತನವನ್ನು ಬೆಳೆಸಬಾರದೇನು? ಆಹಾ, ಸಾಕು ಸಾಕು ಈ ಆರ್ಭಟದ ಮಾತುಗಳು. ಅಲ್ಲ, ಇನ್ನು ನಕುಲ ಸಹದೇವರಂತೂ ಹೇಳದೇ ಇರದು. ಅವರಿನ್ನೂ ಚಿಕ್ಕವರು. ಇವರೆಲ್ಲ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸುವಂತಿಲ್ಲ. ನಾನೇ ಯುದ್ಧರಂಗವನ್ನು ಪ್ರವೇಶಿಸಿ ಯುದ್ಧವನ್ನು ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುವೆನು. ಒಂದು ವೇಳೆ ನನ್ನಿಂದಲೂ ಸಾಧ್ಯವಾಗದಿದ್ದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಈ ದೇಹ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಸಹಜರ ಐವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಬೇರಾಯಿತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಏಕೆ ನೀನು ಕೇಳಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದೆಯಾ? ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಉಳಿದ 4 ಪತಿಗಳಲ್ಲವೇನು? ಅದನ್ನು ಅವರೇ ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮಸೇನನು ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತವನ್ನು ಮೊಡದಿ ಪಾಂಚಾಲಿಯ ಬಿಡುಗುಡಿಯ ಕಟ್ಟುವೇನೆನು ಕನಗದಾ ದಂಡದಿ ದುರ್ಯೋಧನನ ತೊಡೆಯಂ ಮುಡಿಗುಟ್ಟುವೆನೆಂದು ನುಡಿದೆಯೋ ಗಂಡುಗಲಿ ನೀನೊಂದು ಡಂಬದ ನುಡಿಯ ನುಡಿದು ಮರೆತೆಯೋ ಮರೆತು ನಿದ್ರೆಯೋ ನಿಜೆಯೋ ಹಿಡಿಂಬ ಮನೋಹರ ಅಡಗಲಿ ನಿನ್ನ ಕುವಾಕ ಕಂಠದ ಕರುಳಿರುವ ಬಿರುದು ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಆಕೆಯ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಮಡಿಗಂಬನಿಯನ್ನು ತರಿಸುವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಷ್ಟ ಕೀಟಗಳ ತೊಡೆ ಪಡೆದ ದುಶ್ಯಾಸನ ಒಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರುಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿಡುಗುಡಿಯ ಪಡೆದಿರು ವ್ಯತೆಯ ನರಕಮರ್ತನ ಕೇಳೆನ್ನ ಬಿಮಥ. ಮೋಡ ಗುಡುಗಿ ಗುಡುಗಿ ನಡುವೆ ಈ ಬೋರ್ ಕರೆಯಲಿ ಗುರುವರ ಚಿರಗಳ ಕಡಿಯದ ಬಿಡದ ಗುರುವರ ಚಿರಗಳ ಕಡಿಯದ ಬಿಡದ ಜಗತ್ತಿನಲ್ಲಿ ಮೊಳಗಿಸುವೆ ದೇವ ಜಗತ್ತಿನಲ್ಲಿ ಗುರುಕುಲವ ಕಟ್ಟಿಸಿರುವೆ ಗುರುಕುಲವ ಕಟ್ಟಿಸಿರುವೆ ವಾಸುದೇವ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದುತ್ತೆ. ಮರತೆ ಏಕೆ? ಇಂದು ತೆಗೆದ ವಿಪತ್ತು ಪರಂಪರೆಗಳ ಅಪಾರ ಕಷ್ಟಗಳನ್ನು ತಂದೊಡ್ಡಿದ ಆ ಪಾಷಂಡಿಗಳಲ್ಲಿ ನಮಗೆ ಸಂಜೆ ಪಾಲಾಕ್ಷಣ ಮೆಚ್ಚಿಸಿ ಪಡೆದರೆ ಪಾಶುಪತಾಶವಂ ಪಾಲಾಕ್ಷಣ ಮೆಚ್ಚಿಸಿ
ಗಳಿಸಿಗೆ ನಾ ವಿಜಯನೆಂಬ ಬೆಸರಂ ಹರಿಗಳಾದ ಗೈಯಲ್ ಅಮಿತೋಸ್ತಗದಿಂದಿಗ ಹರಿಗಳಾದ ಗೈಯಲ್ ಅಮಿತೋಸ್ತಗದಿಂದಿಗ ಅನುಜರ ಈ ಪರಿಣಯಿಪುದು ಕರವ ಧರ್ಮಜಯೇ ಕೃಷ್ಣ. ಈ ದೃಪದ ಸುತೆಗೆ ಕವಿದಿರುವ ಅಪಮಾನದ ಬದುಕೆಂದು ಕಿತ್ತೊಗೆದ ಹೊರತು ನಮಗೆಂತಹ ಶಾಂತಿ ಯುದ್ಧ ನಡೆದೇ ತೀರಬೇಕು. ಧರ್ಮನಂದನ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ಸಮ್ಮತಿಸಿದರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ತವಕ ಮಾಡುವ ಒಂದು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂದೆ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ಕೃಷ್ಣ. ಪರಮಾತ್ಮ, ಅನುದಿನ ನಿನ್ನನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಕೈಯುವುದೇ. ಅನುದಿನ ನಿನ್ನನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಗೈಯುವುದೇ. ಕರುಣಾಳು ಕೃಪೆ ತೋರಿ ಕನಿಕರಿಸು ದೇವ, ಕರುಣಾಳು ಕೃಪೆ ತೋರಿ ಕನಿಕರಿಸು ದೇವ. ಆದರಿಸಿ ಪೊರೆಯೋ ದೀನರ ದೊರೆಯೇ ಆದರಿಸಿ ಪೊರೆಯೋ ಕೃಷ್ಣ. ಕೃಷ್ಣ, ನನ್ನ ಮತಿಗೆ ಮಂಕು ಕೊಯ್ದಿದೆ. ನನ್ನ ಸಮಸ್ತ ವಿಚಾರವನ್ನರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಒತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ತಂಗಿ, ಅಣ್ಣ, ಧರ್ಮಪುತ್ರನ ಮಾತಿನಂತೆ ಸಂಧಿಯನ್ನು ಮಾತ್ರ ನಿರ್ಮಿಸಿಕೊಂಡು ಬರಬೇಡ, ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬಾ. ನಿನಗೆ ಸೆರೆಗೊಡ್ಡಿ ಬೇಡಿಕೊಳ್ಳುವೇನು ಕೃಷ್ಣ. ತಂಗಿ, ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ. ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ. ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಹುದೇ. ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ, ಕುರು ರಾಜಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆವಾಗ ಮೊರೆ ಇಡುತ್ತೆ. ಸೀರೆಯ ಸೆಳೆವಾಗ ಮೊರೆ ಇಡುತ್ತೆ. ಕರೆಯ ಕೃಷ್ಣ 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 ಎಂದು. ತಂಗಿ, ಕರೆಯ ಕೃಷ್ಣ 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 ಎಂದು, ಕರೆಯ ಕೃಷ್ಣ ಎಂದು ಮೊರೆ ಇಡಲಾಕ್ಷಣ. ತಂಗಿ, ಕರೆಯ ಕೃಷ್ಣ ಎಂದು ಮೊರೆ ಇಡಲಾಕ್ಷಣ
ವರದನಾಗಿ ಬಂದು ಸಲಹಿದೆನೇ ತಂಗಿ, ವರದನಾಗಿ ಬಂದು ಸಲಹಿದೆನೇ ತಂಗಿ, ಸಂತಪಿಸುವ ಏಕೆ ಸೋದರಿ ಚಿಂತೆ ಎಂತಹುದೇ ಸಂತೈಸಲು ನಾನಿರೆ, ಸಂತಪಿಸುವ ಏಕೆ ಸೋದರಿ ಚಿಂತೆ ಎಂತಹುದೇ. ತಂಗಿ, ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡು ಬರುವೆನು. ನೀನಿನ್ನು ಶಾಂತಳಾಗಿರು. ಹಾಗೇ ಆಗಲಿ ಅಣ್ಣ. ಒಟ್ಟಿನಲ್ಲಿ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟಿಸುವ ಭಾರವು ನಿನ್ನದಾಗಿರುವುದು. ನಾನಿನ್ನು ಬರುತ್ತೇನೆ ಕೃಷ್ಣ. ತಂಗಿ, ನಿನಗೆ ಶುಭವಾಗಲಿ. ಏನಾಯಿತು ಏನಾಯಿತು? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಗಳೇ ಸತ್ತು ಏನಿ ಕುಕ್ಷಿ ಭಗವ ಕುಹಕ ಕಂಠದ ಕರ್ಕಶ ಬೇಜೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುತ್ಸುಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಓ ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನ ಒಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರೊಡನೆ ನನ್ನನ್ನು ನನ್ನ ಜನ್ಮದಾತನನ್ನು ಪರಾಕ್ರಮದಲ್ಲಿರಿಸಿ ದಿನಕ್ಕೆ ಒಂದು ಇಡಿ ಅನ್ನ ಒಂದು ಒಳಲ ನೀರನ್ನು ನೀಡುತ್ತಿದ್ದೆಯಲ್ಲವೇ ಆ ಇಡಿ ಅನ್ನವನ್ನು ಒಳಲ ನೀರನ್ನು ನಿನ್ನ ಮೇಲಿನ ಜಲ ತೀರಿಸಲೆಂದೇ ನನಗೆ ಬಂದು ಈ ನನ್ನ ದೇಹದಲ್ಲೇ ಉಸಿರು ಗೊತ್ತದ ಹಾಗೆ ಮಾಡಿ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ನನಗರ್ಪಿಸಿ ತಾವೆಲ್ಲರೂ ದಿನಕ್ಕೆ ಒಬ್ಬೊಬ್ಬರಾಗಿ ಹಸುವಿನಿಂದ ಅದರಾದರೂ ದುರ್ಯೋಧನ ಆ ದಾರುಣ ದೃಶ್ಯವನ್ನು ನೆನೆಸಿಕೊಂಡರೆ ಅಪ್ಪ ನನ್ನ ಗುಂಡೆಗೆ ಸರಿದಂತಾಗುವುದು. ಸಹಸ್ರಾಂಶುರಗಳು ಒಂದೇ ಬಾರಿ ಬಂದು ನನ್ನ ಹೃದಯವನ್ನು ನಾಟಿದಂತಾಗುವುದು. ಯೋಧನ ಅಂದು ನೀನು ನೀಡುತ್ತಿದ್ದ ಕಟು ಶಿಕ್ಷೆಯಿಂದ ನೊಂದು ಬೆಂದು ಕುಂದಿ ಕೃಶವಾಗಿರುವ ಈ ನನ್ನ ದೇಹವನ್ನ ಅಣುವಾಗಿ ತುಂಡರಿಸಿ ನೋಡಿದರು. ಸೇಡು, ರಕ್ತಕ್ಕೆ ರಕ್ತ, ಮುಯಿಗೆ ಮುಯಿ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಾವ ಆಸೆಯೇ ಆಕಾಂಕ್ಷೆಯನ್ನು ನನ್ನಲ್ಲಿ ಆಲಿಸಲು
ಅಸಾಧ್ಯ ದುರ್ಯೋಧನ, ಅಸಾಧ್ಯ. ಹಳಬೇಡಿ. ದುರ್ವಿಧಿಯ ಹಠದಿಂದ ದುರುಳನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಕೌರವ ಕುನ್ನಿಯೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನ ಕೆಡಕಿ ಕುರುಕುರ ಕೀಟರೇ ಕೇಳು. ದುರ್ಯೋಧನ, ಇನ್ನು ಮುಂದೆ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಎಬ್ಬಿಸಿ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ನಿಲ್ಲಿಸಿ ನಿನ್ನ ಸಹಿತ ನಿನ್ನ ವಂಶವೇ ನಿರ್ವಂಶವಾಗುವುದನ್ನು ಏನನ್ನ ಕಣ್ಣಾರೆ ಕಾಣುತ್ತೇನೆಯೋ ಇಷ್ಟಾಗದ ಹೊರತು ಈ ಕಪಟ ದ್ಯೂತ ನಿತ್ಯ ವಿಶಾರದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಹುದು ಶಾಂತಿ, ಇನ್ನೆಲ್ಲಿಹುದು ವಿಶ್ರಾಂತಿ? ದುರ್ಯೋಧನ, ನಾನೂ ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೂಡಿ ಸಮಸ್ತ ಸಾಮಂತ ರಾಜರುಗಳಿಂದ ಹಾರೈಸಿಕೊಂಡು ಸಾಮ್ರಾಜ್ಯವಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಶಾಕಾಂಕ್ಷೆಗಳೆಲ್ಲ ಬರೀ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ, ಮೀರಿ ಓದುವುದಕ್ಕೆ ಮರುಗಿ ಫಲವಿಲ್ಲ. ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಹರಿಹೋಕ್ತಿಯನ್ನ ಅನುಸರಿಸುತ್ತಾ ಇದುವರೆವಿಗೂ ನಿನ್ನನ್ನು ಅಡಿಗಡಿಗೂ ಅಡ್ಡದಾರು ಹಿಡಿಸುತ್ತಾ ಬಂದೆನು. ದುರ್ಯೋಧನ, ಇನ್ನು ಮುಂದೆ ನೀನು ನೀಡುತ್ತಿದ್ದ ಕಟ್ಟು ಶಿಕ್ಷೆಯಿಂದ ಈ ನನ್ನ ದೇಹವು ತಗನ ದಹಿಸುತ್ತಿರುವುದು. ದುರ್ಯೋಧನ, ತಗನ ದಹಿಸುತ್ತಿರುವುದು. ತಗ ನೆತ್ತಿದ ದೇಶದ ದಹಿಸುತ್ತಿರುವುದು. ಲೋಕದರಾಳೆ ನೆತ್ತಿದ ದೇಶದ ದಹಿಸುತ್ತಿರುವುದು. ಲೋಕದರಾಳ್ ಹರಡಿದ ದವಾಗ್ತಿ ನೆಲವನ್ನೆಲ್ಲ ಉಳಿಯುವುದಂತೆ ಕುರುವಂಶದ ತಗ ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನಾವತಿಯ ಸೆರೆಯೊಳಗಿಟ್ಟ ಅಣ್ಣ ತಮ್ಮಂದಿರು 100 ನಾವು, ಅಣ್ಣ ತಮ್ಮಂದಿರು 100 ನಾವು. ತಗ ನೆತ್ತಿದ ದೇಶದ ಮೂರುವರ ಲೋಕವನ್ನು ಉಳಿಸಿ ಹರೀಗ ತೀರಿಸಲು ನಮಗೆ ಸಾಲವ ಬೇಕಾ? ಮೂರುವರ ಲೋಕವನ್ನು ಉಳಿಸಿ ಹರಿ ತೀರಿಸಲು ಸಾಲವ ಬೇಕು. ಎಮ್ಮರವಾಗಿದೆ ಎನ್ನಯ ಸೇಡು, ಎಮ್ಮರವಾಗಿದೆ ಎನ್ನಯ ಸೇಡು ಸ್ಮಶಾನವೆನುವುದು ಕೌರವನಾಡು. ತಗ
ಏ ದಗದಗ ದಗದಗನೆದ್ದಿನ ದ್ವೇಷ ಕೈಸುತ್ತಿರು ಓಟಗಾರನೇ. ದುರ್ಯೋಧನ, ನಿನ್ನ ಮುಂದೆ ತಾಯಿಯ ಕಣ್ಣೀರಿನಿಂದ ವಾಯಿಸಿ ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಮಾಡಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವರದಿಲ್ಲ ಯುದ್ಧ ಮಾಡಿ ನಿನಗೆ ನರಕದ ಮಾರ್ಗವನ್ನು ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗವನ್ನು ಹಿಡಿಸುವೆ? ನಿನಗೆ ನಿನ್ನ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ. ಅದಿರಲಿ ಮಾವ, ನಾನು ದ್ವಾರಕೆಯಿಂದ ಮಾಡಿಕೊಂಡು ಬಂದ ವಿಚಾರವು ನಿನಗೆ ತಿಳಿಯುತ್ತೆ. ಚಿಂತೆ ಏಕೆ ಕುರು ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷ ಹೊರಟರೆಂದು ಹಿರಿಯನು ದೂತನು ವಿಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಹತಸಾಯ ಏನನು ತನ್ನೆರಡು ತೋಳ್ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ನುಚ್ಚು ನೂರು ಮಾಡಬಲ್ಲನಾದರೂ ಜ್ಞಾತಿಹಿಂಸೆ, ಸೋಹಿಯೂತ ಕಲಹ ಇವು ಉಚಿತವೇ ಮಾವ. ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನ ಯುದ್ಧವನ್ನು ಅಧರ್ಮ ಎಂದು ಹೇಳಿದರು. ಆದರೆ ಅಭಿಮಾನದಿಂದ ನಾನು ಅವರ ಮಾತುಗಳನ್ನು ನಿರಾಕರಿಸಿದ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತುಗಳು ಪರಿಗ್ರಹವಲ್ಲ ಬಿಡಿಸುವುದನ. ಅಣ್ಣ, ಕೃಷ್ಣನ ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಬಹಳ ಸಂತೋಷ. ಹಾಗಾದರೆ ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ನಡೆ ಸಹೋದರ. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸಿದ ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ಬಡ ವೀರನ ಮರೆಯನ್ನು ಆಶ್ರಯಿಸುವಂತೆ. ನೋಡಿದಿರೋ ಎಂತಹ ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೇನು? ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನನ್ನ ಪ್ರಾತಃ ಕಾಲ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಅತಿ ಸರ್ಕಾರಕ್ಕೆ ಸಿದ್ಧಪಡಿಸಿ ಸಹೋದರ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿದ ನೀಕ್ಷಣ, ದುರಾತ್ಮರಾದ ದ್ರೋಹಿಗಳ ಮನವ ಮುರಿದ ನೀಕ್ಷಣ, ಮನವ ಮುರಿದ ನೀಕ್ಷಣ, ಮನವ ಮುರಿದ ನೀಕ್ಷಣ. ಪುಂಡರನ್ನು ಭೇದಿಸಿ ಛಲವ ಜಯಿಸಿ ಬರುವೆನು. ಪುಂಡರನ್ನು ಭೇದಿಸಿ ಛಲವ ಜಯಿಸಿ ಬರುವೆನು. ಉದದಿ ಮೆರವ ದುರುಳರವರ ಶಿರವ ತರೆದು ಬರುವೆನು. ಶಿರವ ತರೆದು ಬರುವೆನು. ಶಿರವ ತರೆದು ಬರುವೆನು. ಆ ದಯ ಕಾಯುವ ಕಳ್ಳನಿಗೆ ಸತ್ಕಾರ ಅಂತ ಸತ್ಕಾರ ಒಪ್ಪದೋ ನನಗೆ ಸಹೋದರ, ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ನನ್ನಿಂದಲೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಕೌರವೇಶ್ವರ, ಈಗೇನು ಮಾಡುವುದು? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಈ ಸಾರ್ವಭೌಮತ್ವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನೇ ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನವಯ್ಯ. ಭಕ್ತ ವೈರಾಗ್ಯ ನೆಪದಿಂದ ಈ ಅಪಮಾನವು ಹೇಗೆ ಸಹಿಸುವೆ ದುರ್ಯೋಧನ? ಆ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷಬೇಕೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಮೂಲವಾಗಿ ನಾಶಪಡಿಸಲೆಂದೇ ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವವರೋ ಅವನು ಅವರನ್ನೇ ಸಮ್ಮರಿಸಿ ಬಿಡುವನು. ಶಿಶುಪಾಲ, ಜರಾಸಂಧ ಎಂತಹ ಮಿತ್ರರಾಗಿದ್ದರಯ್ಯ, ಯಾವ ಕಾರಣವಿಲ್ಲದೆ ಸಮ್ಮರಿಸಿದರು. ಕಂಸನನ್ನು ಒದಿಸಿ ಆ ಅರುಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರನ ಸುರಪಾನ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು. ಇಂಥವನಿಗೆ ರಾಜಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಈ ದುರ್ಯೋಧನಿಗೆ ಸಹಾಯ ಬೇಡುವುದು ಉಚಿತ ಕಾರ್ಯವೇ ಮಾವ?
ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಆ ಉದ್ದೇಶ? ಕಾಳಸರ್ಪದಲ್ಲದು ಕಿತ್ತು ಬಳಿಕಾದವರೊಡನೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಅವನ ವಿಧೇಯೋನ್ಮತ್ತವ ಯಾದವಿ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಏಕೆಂದರೆ ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶಪಡಿಸುವ ಸುಯೋಗ ನಿನಗೀಗ ಒದಗಿ ಬಂದಿಹುದು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿದೆ. ಆ ಸಂಕಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು ಬಿಡು ಸುಯೋಧನ. ಕೃಷ್ಣನು ಹೇಳುವಂತಹ ವಂಚಕನಾಗಿರಬಹುದು, ಆದರೆ ಆ ಮಾಯಾವಿಯ ಮೇಲಿನ ದೇಶದಿಂದ ಪಾಪ ಆ ಬಡ ಪಾಂಡವರನ್ನು ಹಿಂಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ ದಯೆ ದಾಕ್ಷಿಣ್ಯ ಇವೆಲ್ಲವನ್ನು ಎಲ್ಲಿಂದ ಕಲಿತೆ ದುರ್ಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಂದು ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಆದರೂ ಪಾಂಡವರು ಅದನ್ನು ಹೊಂದುವುದೆಂದರೇನು? ಕುರುವೀರರಿಂದ ಹನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನ ಭಿಕ್ಷಕರ ಯಾಚನಾಂಗದಲ್ಲಿಡುವುದು ನಿನಗೆ ಉಚಿತವಲ್ಲ. ಅವರು ರಾಜ್ಯಕ್ಕಾಗಿ ಹಂಬಲಿಸುವುದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಲೆ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಆಗದು. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನದು? ಯಥಾ ಸಮಯದಲ್ಲಿ ವಿಜ್ಞಾಪಿಸುವ ನಡೆ ದುರ್ಯೋಧನ. ನಿನ್ನ ಸಲಹೆ ಸಾಕಾರವನ್ನಲ್ಲದೆ ಈ ದುರ್ಯೋಧನು ಏನನ್ನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಏನೇ ಆದರೂ ಎಂತೆ ಆದರೂ ಈ ದುರ್ಯೋಧನ ಛಲವಿದೆಯಲ್ಲ ಮಾವ, ಛಲ ಅದು ಕಗ್ಗಲಿನಂತೆ ಅಛಲ. ಆದಷ್ಟು ಬೇಗ ನಿನ್ನ ಕಾರ್ಯವನ್ನ ಶೇತುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿಯದ ಮೂಡನೆ ಹೇಳು. ಶ ಎಂದರೆ ಶಕ್ತಿ ಪ್ರಧಾನವಾದ, ಪೂ ಎಂದರೆ ಕುರುವಂಶವನ್ನ, ನೀ ಎಂದರೆ ನಿರ್ನಾಮ ಮಾಡುವುದು. ರಮಣ ಶ್ಯಾಮಲ ಕಾಯ ಕೃಷ್ಣ ರಮಣ ಶ್ಯಾಮಲ ಕಾಯ ಕೃಷ್ಣ ರಮಣ ಮುನೀಂದ್ರನುತ ನಾಮ ಸಂಪೂರ್ಣ ಕಾಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮೌನೇಂದ್ರನುತ ನಾಮ ಸಂಪೂರ್ಣ ಕಾಮ ಮುನಿಕೂಲ ಮುನಿಕೂಲ ಸೋಮ
ನಿಶ್ಶೇಷವಾಗಿ ತೀರಿ ಎಂದಿಗೆ ಭಗವಂತನು ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನಿಡುವನು. ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲಕ್ಕೂ ಕರ್ತನು, ಯಾವಾತನು ಸಕಲ ಚರಾಚರ ಜೀವಿಗಳಿಗೂ ಆಧಾರನು, ಯಾವಾತನನ್ನು ಕಾಣಲು ಯೋಗಿಗಳು ಹಗಲಿರಲು ತಪವನ್ನಾಚರಿಸಿ ಬಳಲುತ್ತಿರುವರು. ಅಂತಹ ಕರುಣಾಮಯಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ, ನಿನ್ನನ್ನು ಕಂಡು ನಿನ್ನ ದರ್ಶನದಿಂದ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಮಕುತನ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲಾ ವಾರಿ ಜಮಾಲ ರುಕ್ಮಿಣಿ ಲೋಲಾ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ. ವರಗುಣಶೀಲ ವಸುದೇವ ಬಾಲ ವರ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ವರ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ತನ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರೆಯ. ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಮ್ಮೋಲ್ವಾ. ಶತವಂದನವಯ್ಯ ಶತಪತ್ರದಳ ನೇತ್ರ ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯರ ರಸ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ
ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ನಮಸ್ತೆ ವಿದುರ, ವಿದುರ, ಪರಮಾತ್ಮ. ಕ್ಷೇಮವೇ? ಭೀಷ್ಮ ದ್ರೋಣಾದಿಗಳು ಕ್ಷೇಮದಿಂದಿರುವರೇ? ಪರಮಾತ್ಮ, ತಮ್ಮ ಕೃಪಾ ಭಾಗ್ಯದಿಂದ ಸಕಲರೊಡನೆ ಕುಶಲದಿದ್ದಿರುವೆನು. ಆದರೆ ಈ ದೀನನ ಮೊರೆಯನ್ನಾಲಿಸಿ ಇಂದಿಗೆ ದರ್ಶನವಿತ್ತೆಯಾ ಪ್ರಭು? ವಿದುರ, ಈ ನನ್ನ ಜನ್ಮ ಸಾರ್ಥಕವಾಯಿತು. ಇಂದಿಗೆ ನನ್ನ ಕುಟೀರವು ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ಹೀಗಿರುವಾಗ ನನ್ನನ್ನು ಪರೀಕ್ಷಿಸುವೆಯಾ ಪರಮಾತ್ಮ? ವಿದುರ, ನೀನೇನು ಸಾಮಾನ್ಯನೇ? ಪರಮಾತ್ಮ, ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನು. ಕೊಡವಿಯೋಳ್ ಭಕ್ತ ಶಿರೋಮಣಿ ನೀನು. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಎತ್ತ ಬೋದರು ಮನ ತಲೆ ಬರ್ಬೋದು. ಎತ್ತ ಬೋದರು ಮನ ಶತರೆಂದೆನಿಸಿಹ ಶತನೆಂದೆನಿಸಿಹ ಮತ ಸುಯೋಧನ. ಶತನೆಂದೆನಿಸಿಹ ಮತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮನೆ ನೀನೆ. ಭಕ್ತನೆ ನಿನಗಿಂತ ಉತ್ತಮನೆ ನೀಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ನೀನೇನು ಸಾಮಾನ್ಯನೇ? 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಹೆಡೆಕೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೆ. ಅದರಲ್ಲಿ ನನಗೇನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ ದೇವ? ಏನು ಕ್ಷೀರವೇ? ನನಗೆ ಬೇಕಾಗಿರುವ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ಕೊಟ್ಟಿದ್ದ ಅವಲಕ್ಕಿಯ ಮಧುರವು, ಶಬರಿಯು ಭಕ್ತಿಯಿಂದ ಕಚ್ಚಿ ಓಡಿಸಿದ್ದ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ಅವೆಲ್ಲಕ್ಕೂ ಮಿಗಿಲಾದುದು ಕ್ಷೀರವಲ್ಲವೇ? ಎಲ್ಲಿ ಅದನ್ನೇ ಕೊಡು. ಪರಮಾತ್ಮ, ಪರಮಾತ್ಮ, ಇದೀಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ಏನು ನನಗರ್ಪಿಸಿದೆಯಾ? ನನಗರ್ಪಿಸಿದೆ ಎಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿರಲೇಬೇಕು. ಎಲ್ಲಿ ಆ ಪಾತ್ರೆಯನ್ನು ಕೊಡು. ಸ್ವೀಕರಿಸು ಪರಮಾತ್ಮ. ನೋಡಿದೆ ಆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನು ಮಹಾ ಸುಳ್ಳುಗಾರನೆಯ. ಪರಮಾತ್ಮ, ಇದರಿಂದ ತಮ್ಮ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು.
ವಿದುರ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ನಿನ್ನ ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವೇ ಹುಕ್ಕಿ ಹರಿಯುತ್ತಿರುವುದು. ಹಾಗೋ ಅಲ್ಲಿ ನೋಡು. ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಪರಮಾತ್ಮ ಬೆಳಗಿದಯ ಮನ ಮಂದಿರದಿ ಬೆಳಗಿದಯ ಮನ ಮಂದಿರದಿ ಹರಿಸಿದಯ ಅಂಧಕಾರ ಮನದಿ ಹರಿಸಿದಯ ಅಂಧಕಾರ ಮನದಿ ಬೆಳಗಿದಯ ಮನ ಮಂದಿರದಿ. ಪಾಲಕಡೊಳ್ಳೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನು ತಂದೆಯ ಪಾಲಕಡೊಳ್ಳೊಳ್ಳು ಲೀಲೆಯಿಂದಾಡಿದ ಲೋಲಲೋಚನನೆ ತಂದೆಯ ಕಡುಚಿಲೆಯಾದ ಈ ಜಡನ ಕಡೆದು ಅರಿಯೇ. ಕಡುಚಿಲೆಯಾದ ಈ ಜಡನ ಕಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯಾ. ಭವ್ಯ ಮೂರುತಿಯ ಮಾಡಿದೆಯಾ. ತರಳ ಮೊರೆ ಕೇಳಿ ಧುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯಾ. ತರಳ ಮೊರೆ ಕೇಳಿ ಧುರುಳ ಹಿರಣ್ಯನ ಕರುಳನು ಕೊರಳಲು ಧರಿಸಿದೆಯಾ. ಕರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯಾ. ಕರಿಯ ಮೊರೆ ಕೇಳಿ ಅರಿಯತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿ ಅನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ನಾನಿಂದು ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಹಾಗೆಯೇ ನನ್ನ ಸೋದರತ್ತೆ ಆದ ಕುಂತಿದೇವಿಯೊಡನೆ ಒಂದು ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ರಾಜಸಭೆಗೆ ಬರುವೆನು. ಅಲ್ಲಿ ಎಂದೂ ನಡೆಯದ ಒಂದು ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ಅದನ್ನು ನೀನೂ ನೋಡುವೆಯಂತೆ ಅಲ್ಲಿಗೆ ಬಾವಿದ್ರ. ಆಗಬಹುದು ಪರಮಾತ್ಮ. ಧರ್ಮ ಬೀರುಗಳಾದ ಪಾಂಡವರನ್ನು ಕಾಪಾಡುವ ಭಾರವು ನಿನ್ನದು. ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ. ಪರಮಾತ್ಮ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿಮ್ಮ. ಬಲ್ಲವರಿಲ್ಲ ಜಗದ ಜೀವದಳು. ಬಲ್ಲವರಿಲ್ಲ ಜಗದ ಜೀವರಳು. ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ. ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ. ಭವರೋಗ ವೈದ್ಯ ನೀ ಪರಿಪಾಲಿಪ. ಭವರೋಗ ವೈದ್ಯ ನೀ ಪರಿಪಾಲಿಪ.
ಪರಿಪಾಲಿಪ ಜಗದ ಜೀವನದಾತನು ನೀ ಜಗದ ಜೀವನದಾತನು ನೀ ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಳು ಬಲ್ಲವರಿಲ್ಲ ಜಗದ ಜೀವರಳು ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲು ಭವರೋಗ ವೈದ್ಯ ನೀ ಪರಿಪಾಲಿತ ಜಗದ ಜಗದ ಜೀವನದಾತನು ನೀ ವಿಗ್ರಹ ಬಂದಿಲ್ಲ ಅಲ್ಲಿ ವಿಗ್ರಹ ಬಂದಿಲ್ಲ ರಾಜಾದಿರಾಜ ರಾಜ ಸಾರ್ವಭೌಮ ಹಸ್ತಿನಾವತಿ ರತ್ನ ಸಿಂಹಾಸನಾಧೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ರಣಧೀರ ಕುರುವೀರ ಬಹುಪರಾಕ್ 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 ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು
ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ಅಲೆಯುತ್ತಿರುವ ಆ ಪಾಂಡವರ ಧೈರ್ಯವನ್ನು ನೋಡಿದಿರಾ ಎಷ್ಟರ ಮಟ್ಟಿಗಿದೆ ಎಂಬುದನ್ನ. ಹಾಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ ಅಲ್ಲವೇ? ತಾತ ಏನೆಂದ್ರೆ ಯುದ್ಧವೇ ಯುದ್ಧ. ನನ್ನ ಬಳಿಯಲ್ಲಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಬಂಧಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಲಜ್ಜಿ ಹೆಚ್ಚಾಗಿ ಹೋಗುವುದು ತಾತ. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶವನ್ನು ಯಾರು? ನಮ್ಮ ಅಂಗಾಧಿಪತಿಯಾದ ವೀರಕಣ್ಣರವೇ ಅಗ್ರಜ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಲ್ಲಿ ಬೆಳೆದ ನಮಗೇಕೆ ಅದರ ವಿಚಾರ? ಪುರುಷೋತ್ತಮರು ಬರುತ್ತಿರುವರೆ. ಪುರುಷೋತ್ತಮನು ಬರುತ್ತಿರುವರೆ ಬರಲಿ, ಬಹಳ ಸಂತೋಷ. ಯಾರು? ಕೃಷ್ಣನೇ ರಾಜಾದಿ ರಾಜನು, ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ದನ ಕಾಯುವ ಬಲ್ಲನು ಪುರುಷೋತ್ತಮನು. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನು ನೇರವಾಗಿ ನಮ್ಮ ಅರಮನೆಗೆ ಬರುವನೆಂದು ಸಕಲ ಭೋಗ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು. ಅವನು ನೇರವಾಗಿ ನಮ್ಮ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕ ಅನುಸಾರವಾಗಿ ಈ ವಿದುರನ ದಾಸಿಪುತ್ರನ ಮನೆಗೆ ಹೋದರಂತೆ. ಎಷ್ಟೇ ಆದರೂ ಕೊಲ್ಲ ಬುದ್ಧಿ, ಆ ಕೊಲ್ಲ ಬುದ್ಧಿ ಎಲ್ಲಿದ್ದಾನೆ ಹೋದ? ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಇದರ ಏನೆಂದೇ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನಿರಿ. ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು, ನ್ಯಾಯವು ಸರ್ವರಿಗೂ ಅಧೀನವು. ವೀರನಿಂದ ಪರಿವೃತನಾದ ಈ ಚಕ್ರವರ್ತಿಗೆ ದಾಸಿಪುತ್ರ ನೀತಿ ವಚನ ಅನಾವಶ್ಯಕ. ದುರ್ಯೋಧನ, ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ಅಂತೆಯೇ ನಿನಗೆ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ಈ ರೀತಿ ಬುದ್ಧಿ ವಿಕಲ್ಪನಾಗಿ ಮಾತನಾಡುತ್ತಿರುವುದು. ಇದರ ಸಹೋದರ ದುಶ್ಯಾಸನ, ಅಗ್ರಜ, ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳಿಬಿಡು. ಧಿಕ್ಕಾರ 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 ಅನ್ನುತ್ತಿದ್ದೇನ? ಧಿಕ್ಕಾರ 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 ಅನ್ನುತ್ತಿದ್ದೇನ? ಧಿಕ್ಕಾರ ಧಿಕ್ಕಾರ ಅನ್ನುತ್ತಿದ್ದೇನ? ಕುಟಿಲದಳು ಧಿಕ್ಕಾರ 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 ಅನ್ನುತ್ತಿದ್ದೇನ? ಒಬ್ಬೊಬ್ಬಿ ಮೆರವೆರೆದು ಒಬ್ಬೊಬ್ಬಿ ಮೆರವೆರೆದು ತಪ್ಪು ಮಾತುಗಳಾದ ತಪ್ಪಲಿಯ ಗರ್ಭವನ್ನು ಧಿಕ್ಕಾರ 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 ಅನ್ನುತ್ತಿದ್ದೇನ? ಕುಟಿಲದಳು ಧಿಕ್ಕಾರ 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 ಅನ್ನುತ್ತಿದ್ದೇನ? ಅಣ್ಣನ ಮಾತುಗಳ ವಿರುದ್ಧವಾಗಿ ಮಾತಾಡುವುದಿದ್ರ ಕೂಡಲೇ ರಾಜಸಭೆಯನ್ನು ಬಿಟ್ಟು ಹೊರಡು, ಇಲ್ಲವೇ ಅನರ್ಥವಾದಿತು. ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಗೆ ದೂಡಿಸುವಷ್ಟು ನಿನ್ನಲ್ಲಿ ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸಿಡಿದು ಹೋಗಬಾರದು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ತಾನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಸರ್ವೋತ್ತಮ ಬಿಲ್ಲನ್ನು ಇಲ್ಲಿಯೇ ಬಿಸಾಡಬೇಕು. ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕಿಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಅವರು ಧನುರ್ಧಾರಿಗಳಾಗಿ ನಿನ್ನ ಬೆಂಬಲವಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸತಕ್ಕಂಥ ವೀರರು ಯಾರಿದ್ದರು? ಕರ್ಣ, ಈ ವಿದುರನ ಗೊಡ್ಡಿ ಬೆದರಿಕೆಗೆ ನೀನು ಹೆದರುವುದೇ? ಈ ವಿದುರನು ಎಂದಾದರೂ ಬೆಲ್ಲದಿರಿದು ಯುದ್ಧ ಮಾಡಿರುವನೆ. ಇವನ ಬಿಲ್ಲಿಂದಾಗತಕ್ಕ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾದದ್ದು ಎಚ್ಚರ. ಸಹೋದರ ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳ್ತೀನಲ್ಲ, ಸಿದ್ಧಪಡಿಸಿದೆಯಾ? ಓಹೋ, ಸಿದ್ಧವಾಗಿರೋದು ಎಲ್ಲಿ ಕೊಡು.